ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವಲಿಂಗೇಗೌಡರು ಅವರಿಗೆ ಇವತ್ತು ಹುಟ್ಟುಹಬ್ಬ ತುಂಬ ಹೃದಯದ ಶುಭಾಶಯಗಳು. ಅವರಿಗೆ ಚಾಮುಂಡಿ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಎದೆಗುಂದದೆ ಆರ್ಭಟಿಸಿದೆ ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಭರ್ಜಿಸಿದೆ. ಭಾರತೀಯ ಜನತಾ ಪಾರ್ಟಿ ಹೇರೋಹಳ್ಳಿ ವಾರ್ಡಿನ ಅಧ್ಯಕ್ಷರಾದ ಶಿವಗಂಗೇಗೌಡರು ವಸಂತ್ರವರ ಹುಟ್ಟುಹಬ್ಬವನ್ನ ಸ್ನೇಹಿತರು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಶಿವಗಂಗೇಗೌಡರು ಬಹಳ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಅವರನ್ನು ಬಿಜೆಪಿ ಪಕ್ಷದಿಂದ ಗುರುತಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವರು ಮಾಡುವಂತಹ ಸಮಾಜಮುಖಿ ಕೆಲಸವನ್ನು ಪಕ್ಷದಿಂದ ಇನ್ನು ಮುಂದೆ ಹೆಚ್ಚಾಗಿ ಮಾಡಬೇಕೆಂದು ಎಲ್ಲ ಸ್ನೇಹಿತರು ಆಶಿಸುತ್ತಿದ್ದಾರೆ. ಅವರಿಗೆ ಇನ್ನು ಮುಂದೆ ಇನ್ನು ಹೆಚ್ಚಿನ ಅಧಿಕಾರ ಸಿಗಲಿ, ಜನಸೇವೆ ಮಾಡಲಿ ಎಂದು ಅವರ ಸ್ನೇಹಿತರು ಕಾರ್ಯಕರ್ತರ ಆಶಯ. ನಮ್ಮ ಪರವಾಗಿ ಅದೇ ರೀತಿ ಅವರು ಇನ್ನು ಹೆಚ್ಚು ಜನಸೇವೆ ಮಾಡಲಿ ಎಂದು ಆಶಿಸುತ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನ ಕೋರುತ್ತಿದ್ದೇವೆ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವಲಿಂಗೇಗೌಡರು ಹೇರೋಹಳ್ಳಿ ವಾರ್ಡು ಅಧ್ಯಕ್ಷರು ಅವರಿಗೆ ಇವತ್ತು ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲರೂ ಸೇರಿ ಅವ್ರ ಹುಟ್ಟುಹಬ್ಬ ಆಚರಿಸೋಕೆ ಬಂದಿದ್ದೀವಿ. ತುಂಬ ವಿಜೃಂಭಣೆಯಿಂದ ಮಾಡಬೇಕು. ಅವರು ತುಂಬ ಆರೋಗ್ಯವಾಗಿ ರಾಜಕೀಯ ಹೆಚ್ಚಾಗಿ ಬೆಳೀಲಿ, ಇನ್ನೂ ಅತಿ ಹೆಚ್ಚಾಗಿ ರಾಜಕೀಯವನ್ನು ಮುಂದೆ ತರಲಿ ಅಂತೇಳಿ ಶುಭ ಹಾರೈಸ್ತೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳೇ ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ತಾ, ಹೇರೋಹಳ್ಳಿ ವಾರ್ಡ್ನಿಂದ ನಮ್ಮ ಶಿವಗಂಗೇಗೌಡರು ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಇವತ್ತು ಹುಟ್ಟುಹಬ್ಬ ತುಂಬ ಹೃದಯದ ಶುಭಾಶಯಗಳು. ಆಮೇಲೆ ಅವರು ಮೋದಿಜಿ ಪರವಾಗಿ BJP ಪರವಾಗಿ ಅವ್ರು ಕೊಟ್ಟಿರೋ ಟಾಸ್ಕ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಮುಂದೆ ಒಳ್ಳೆ ನಾಯಕನಾಗಿ ಬೆಳೀಲಿ ಅಂತ ನಾವು ಕೇಳ್ಕೊತೀವಿ. ಹೇರೋಹಳ್ಳಿ ವಾರ್ಡಿನ ನಮ್ಮ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸ್ನೇಹಿತರು, ಹೆಚ್ಚಿಗೆ ನಮಗೆ ಬ್ರದರು. ಹೇಳಬೇಕು ಅಂದರೆ ದೇವರು ಅವ್ರಿಗೆ ಚಾಮುಂಡಿ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ನಾವು ಬೇಡ್ಕೊಳ್ತಿದ್ದೀವಿ. ಇವತ್ತು ಅವರು ಇನ್ನೂ ದೊಡ್ಡ ಮಟ್ಟದಾಗಿ ಬೆಳಿಬೇಕು ಅಂತ ನಮ್ಗೆ ಆಸೆ. ಚೆನ್ನಾಗಿ ಇನ್ನೂ ಹೆಸರು ಮಾಡಬೇಕು, ಇನ್ನೂ ಅತಿಯಾಗಿ ಜನಗಳನ್ನ ಪ್ರೀತಿಸಬೇಕು ಅಂತ ನಾವು ಇವತ್ತು ಹಾರೈಸ್ತಾ ಇದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಹೋರಾಟಗಾರರು ಅವರು BJPಲಿ ಸಕ್ರಿಯವಾಗಿರೋದ್ರಿಂದ ಅವರು ವಾರ್ಡ್ ಅಧ್ಯಕ್ಷರು ಬೇರೆ ಮಾಡಿದ್ದಾರೆ. ಈ ಮುಖಾಂತರ ನಾವು JDS ಇದ್ದು ನಾವು ಒಳ್ಳೆ ಸ್ನೇಹಿತರು ಮತ್ತು NDA ಇರೋದ್ರಿಂದ ಇಲ್ಲಿ ಪಕ್ಷದ್ದು ಇದು ಬರಲ್ಲ. ಮತ್ತು ಅವ್ರಿಗೆ ಈ ದಿನ ಹುಟ್ಟುಹಬ್ಬ ಇರೋದ್ರಿಂದ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅವರ ಸ್ನೇಹಿತರು ಆಶೀರ್ವಾದ ಅವ್ರು ಸದಾ ಅವ್ರ ಮೇಲೆ ಇರಲಿ ಅಂತ ಈ ಮುಖಾಂತರ ಕೇಳ್ತಾರೆ. ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಹೇರೋಹಳ್ಳಿ ವಾರ್ಡ್ನ BJPಯ ವಾರ್ಡ್ ಅಧ್ಯಕ್ಷರಾದಂಥ ಶಿವಗಂಗೇಗೌಡರು ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಶುಭಾಶಯ ಕೋರ್ತಾ ಈ ಹುಟ್ಟುಹಬ್ಬವನ್ನು ಹೇರೋಹಳ್ಳಿ ವಾರ್ಡ್ನಲ್ಲಿ ನಮ್ಮ ವಸಂತ್ರವರು ವಾರ್ಡ್ BJP ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ BJP ಮುಖಂಡರು ಎಲ್ಲರೂ ಸೇರಿಕೊಂಡು ಅವರು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಹಾಗೆ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಹಾಗೂ ಬೆಸ್ಕಾಂ ಇಲಾಖೆಯವರಿಗೆ ಸನ್ಮಾನ ಮುಖಾಂತರ ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಹಾಗಾಗಿ ಬಂದಂಥ ಎಲ್ಲ BJP ಕಾರ್ಯಕರ್ತರಿಗೂ ಶುಭ ಕೋರ್ತಾ ಮುಂದಿನ ದಿನಗಳಲ್ಲಿ
BJP ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ನಮ್ಮ ವಾರ್ಡ್ನಿಂದ ಸಂಘಟನೆ ಮಾಡೋ ಮುಖಾಂತರ ನಾವು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ತೀನಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು, ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನಪಿನೈತೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಏರೋಹಳ್ಳಿ ವಾರ್ಡ್ನ ನಾಗರಿಕರಿಗೆ ಮತ್ತು ನಮ್ಮ ಎಲ್ಲ BJP ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ BJPಯ ಹಿರಿಯ ಮತ್ತು ನಮ್ಮ ರಾಷ್ಟ್ರೀಯ, ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ನಮ್ಮ ವಾರ್ಡ್ನ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ, ನನ್ನ ಬರ್ತಡೇ ಅನ್ನೋದೇ ಒಂದು ದೊಡ್ಡ ಖುಷಿ ಆಗ್ತಾಯಿದೆ. ನನಗೇನೆ ಗೊತ್ತಾಗ್ತಾಯಿಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲರೂ ಇಡೀ ವಾರ್ಡಲ್ಲಿ ಬ್ಯಾನರ್ಗಳು, ಬಂಟಿಂಗ್ಸ್ಗಳು ಹಾಕ್ಸಿ ಭಾಳ ಖುಷಿಯಾಗಿ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಅಂತೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಬಟ್ ನನಗೇನು ಅವಶ್ಯಕತೆ ಇರಲಿಲ್ಲ ಈ ಥರ ಎಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ, ಹಳ್ಳಿಯಿಂದ ರೈತ ಮಗನಾಗಿ ಬಂದು ಏನು ಬೆಂಗಳೂರಲ್ಲಿ ಒಂದು ಸಾಮಾನ್ಯವಾಗಿ ಕೆಲಸಗಳು ಮಾಡಿಕೊಂಡು ನನ್ನ ಜೀವನ ಸರಳವಾಗಿ ನಡೀತಾ ಇದೆ. ಬಟ್ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕರ್ತರೆಲ್ಲ ಒಗ್ಗೂಡಿ ಮಾಡಲೇಬೇಕು ಅಂತೇಳಿ ನನ್ನ ಪಕ್ಷದಲ್ಲೂ ಸಹ ಗುರುತಿಸಿ ಒಂದು ಅಧ್ಯಕ್ಷ ಸ್ಥಾನ ನನ್ನ ಈ ವಾರ್ಡ್ಗೆ ಕೊಟ್ಟಿದ್ದಾರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಏರೋಹಳ್ಳಿ ವಾರ್ಡ್ಗೆ. ಅದ್ರ ಜೊತೆಗೆ ನನ್ನ ಕಾರ್ಯಕರ್ತರು ಇಷ್ಟೊಂದು ಜನ ಇದ್ದಾರಾ ಅನ್ನೋದೇ ನನಗೆ ಭಾಳ ಖುಷಿ ಆಗ್ತಾ ಇದೆ. ಅದರಲ್ಲೂ ಇಷ್ಟೊಂದು ಅದ್ದೂರಿಯಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಷಯ. ನನಗೆ ಬೇಕಿರಲಿಲ್ಲ. ಇದೇ ಖರ್ಚನ್ನು ನಾವೊಬ್ಬ ಬಡ ಜನಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ಅಥವಾ ಸಾಮಾನ್ಯವಾಗಿ ಜೀವನ ನಡೆಸ್ತಕ್ಕಂಥ ಅವ್ರಿಗೆಲ್ಲ ಒಂದು ಸಹಾಯ ಮಾಡ್ಬೋದಿತ್ತು. ಕಾರ್ಯಕರ್ತರು ಯಾರೂ ಕೇಳಿಲ್ಲ. ಬಟ್ ಅದ್ದೂರಿಯಾಗೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ನಾನು ಸ್ಪಂದಿಸಲೇಬೇಕಾಗುತ್ತೆ. ಬಟ್ ಭಾಳ ಖುಷಿ ಆಗ್ತಾಯಿದೆ. ದೇವರು ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರಲಿ. ನೋಡೋಣ ಮುಂದೆ ಯಾವ್ಯಾವ ಥರ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು, ಜನರಿಗೆ ಮತ್ತು ಸಾರ್ವಜನಿಕವಾಗಿ ಏನೇನು ಸಹಾಯ ಮಾಡ್ಬೋದು ಅದನ್ನು ಮಾಡ್ತಾ ಹೋಗ್ತಾ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.